ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಮಾರ್ಚ್ನ ಕೊನೆ ವಾರದ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಈ ತರ ಒಂದು ಕರೆಂಟ್ ಅಫೇರ್ಸ್ ಏನೋ ಆನ್ ಗೋಯಿಂಗ್ ಟ್ರೆಂಡ್ಸ್ ಇದೆ, ಅದ್ರ ಮೇಲೆ ಕೇಳ್ತಾ ಹೋಗ್ತಾನೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ನಮ್ದು ಪ್ಲೇಲಿಸ್ಟ್ ಸಪರೇಟ್ ಇದೆ, ವೀಕ್ಲಿದು ಮತ್ತೆ ಮಂತ್ಲಿದು. ಅದನ್ನ ತಾವು ನೋಡ್ಕೋಬಹುದು. ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ಲೇಲಿಸ್ಟ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪುರಿಂತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಸೊ ಬನ್ನಿ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ನ ತಗೊಂಡು ಇಲ್ಲಿ ಆನ್ಸರ್ ಮಾಡ್ತಾ ಹೋಗೋಣ. ವಿಶ್ವ ವಾಯು ಗುಣಮಟ್ಟ ವರದಿ 2025 ಬಿಡುಗಡೆ ಮಾಡಿದ್ದಾರೆ. ಈಗ ಬಿಡುಗಡೆ ಆಗಿದೆ. ಇದು ಯಾರು ಬಿಡುಗಡೆ ಮಾಡಿದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನ್ ಕರಿತೀವಿ, PM 2.5 ನ ಇಟ್ಕೊಂಡು ಯಾವ ಸಿಟಿ ಕಲುಷಿತ ಜಾಸ್ತಿ ಆಗಿದೆ, ಯಾವುದು ರಾಜಧಾನಿ ಕಲುಷಿತವಾಗಿದೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. IQ ಏರ್ ಅಂತಕ್ಕಂಥದ್ದು. ಓಕೆ, IQ ಏರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಭಾರತ ಯಾವ ಸ್ಥಾನದಲ್ಲಿದೆ, ಭಾರತದ ಯಾವ ಸಿಟಿಗಳು ಮೋಸ್ಟ್ ಪೊಲ್ಯೂಟೆಡ್ ಎಲ್ಲ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸ್ನೇಹಿತರೆ, ಒಂದು ನಿಮ್ಗೆ ಗೊತ್ತಿರಬೇಕು, ಪ್ರಪಂಚದಲ್ಲಿ ಈಗ ಒಂದು ದೇಶ ಅಂದ್ರೆ ರಾಜಧಾನಿ ಇರುತ್ತೆ. ನಮ್ಮ ಭಾರತದ ದೆಹಲಿ ರಾಜಧಾನಿ. ಆತರ ಅತ್ಯಂತ ಕಲುಷಿತ ದೇಶಗಳ ರಾಜಧಾನಿಗಳ ಲಿಸ್ಟ್ ಅಂತ ತಗೊಂಡ್ರೆ ನಮ್ದು ಫಸ್ಟ್ ಸ್ಟೇಜ್ ಅಲ್ಲಿ ಬರುತ್ತೆ. ಮೊದಲ ಸ್ಥಾನ ಒಂದು ರಾಜಧಾನಿ, ಅತ್ಯಂತ ಕಲುಷಿತ ರಾಜಧಾನಿ ಅಂತ ತಗೊಂಡ್ರೆ. ಬರೀ ಸಿಟಿ ಅಂತ ತಗೊಂಡ್ರೆ ಡೆಲ್ಲಿ ಯಾವ ಸ್ಥಾನದಲ್ಲಿ ಬರುತ್ತೆ ಹೇಳ್ತೀರಾ ಫಟಾಫಟ್ ಅಂತ ಹೇಳ್ತೀರಾ? ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಡಿಯಾ ಇಸ್ ಮೋಸ್ಟ್ 6th ಪೊಲ್ಯೂಟೆಡ್ ಸಿಟಿ. 6ನೇ ಸ್ಥಾನ, 6th ರ್ಯಾಂಕ್ ಇನ್ ಪೊಲ್ಯೂಟ್ ಅಲ್ಲಿ. ಹಾಗಾದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಯಾವ್ದು ಅಂತ ಕೇಳಿದ್ರೆ ಪಾಕಿಸ್ತಾನ ಮೊದಲನೇದು ಬರುತ್ತೆ. ಸಾರಿ, ಪಾಕಿಸ್ತಾನ ಎಲ್ಲಿ ಅದು? ಒಂದ್ ಸೆಕೆಂಡ್, ಇಲ್ಲಿ ನೋಡಿ. ಪಾಕಿಸ್ತಾನ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಫಸ್ಟ್. ಸೆಕೆಂಡ್ ಬಾಂಗ್ಲಾದೇಶ, 3 ತಜಿಕಿಸ್ತಾನ, 4 ಚಾಡ್, 5ನೇದು ಕಾಂಗೋ, 6ನೇದು ಭಾರತ ಬರುತ್ತೆ. ಅಂಡ್ ಭಾರತದಲ್ಲಿ ಯಾವುದು ಮೋಸ್ಟ್ ಪೊಲ್ಯೂಟೆಡ್ ಅಂದ್ರೆ UP ಇಲ್ಲಿರ್ತಕ್ಕಂಥ ಲೋನಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ. ಅದು ಲೋನಿ, ಉತ್ತರ ಪ್ರದೇಶದ ಲೋನಿ. ಡೆಲ್ಲಿ 4ನೇ ಸ್ಥಾನದಲ್ಲಿ ಬರುತ್ತೆ ರ್ಯಾಂಕ್. ಡೆಲ್ಲಿ ನೋಡಿ ಸರ್, ಇಲ್ಲಿ ಡೆಲ್ಲಿ 4ನೇ ಸ್ಥಾನ ಅಂದ್ರೆ ಇಲ್ಲಕ್ಕೆ ಅತ್ಯಂತ ನೋಡಿ ಸಿಟೀಸ್ ಅಂತ ಕನ್ಸಿಡರ್ ಮಾಡಿದಾಗ ಡೆಲ್ಲಿ 4ನೇ ಸ್ಥಾನ. ಅದೇ ದೇಶಗಳ ರಾಜಧಾನಿ ಅಂತ ಯಾಕಂದ್ರೆ ನಮ್ಮ ದೇಶದ ಯಾವ್ದು ರಾಜಧಾನಿ, ಚೀನಾದ ಯಾವ್ದು ಬೀಜಿಂಗ್. ಓಕೆ, ಹಾಗೆ ಬೇರೆ ಬೇರೆ ಈ ತರ ತಗೊಂಡಾಗ ರಾಜಧಾನಿಗಳು ಅತ್ಯಂತ ಕಲುಷಿತ ನಮ್ದು ಯಾವುದು, ಡೆಲ್ಲಿ. ಸಿಟಿ ಅಂತ ತಗೊಂಡಾಗ ರ್ಯಾಂಕು ಎಷ್ಟು, 9,446 ಸಿಟೀಸ್ಗಳು, 143 ದೇಶಗಳನ್ನ ಇವ್ರು ಸರ್ವೆ ಮಾಡಿದ್ದಾರೆ. ಅದ್ರಲ್ಲಿ 4ನೇ ಸ್ಥಾನ ಸರ್. ವೆರಿ ಇಂಪಾರ್ಟೆಂಟ್ ಡೆಲ್ಲಿ. ಅಂಡ್ UP ದ ಲೋನಿ ವರ್ಲ್ಡ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ. ಓಕೆ, UP ಇರ್ತಕ್ಕಂಥ ಲೋನಿ ವರ್ಲ್ಡ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಫಸ್ಟ್ ಇದ್ರಲ್ಲಿ ಬರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋ ಸ್ನೇಹಿತರೆ? ಆಕ್ಚುಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ 14% ಆಫ್ ದ ಗ್ಲೋಬಲ್ ಸಿಟೀಸ್ ಮೆಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆನ್ಯುಯಲ್ PM 2.5 ಗ್ರೇಡ್. ಅಂದ್ರೆ ಬರೀ 14% ಅಷ್ಟೇ ಮೀಟ್ ಆಗಿರೋದು. ಎಷ್ಟಿರ್ಬೇಕು? 5 ಮೈಕ್ರೋಗ್ರಾಮ್ ಪರ್ ಮಿಲಿಯನ್ MA³ ಅಂತ ಏನ್ ಕರಿತೀವಿ, ಇಷ್ಟಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಲೋನಿ ತಗೊಳ್ಳಿ, ಲೋನಿ ಎಷ್ಟಿದೆ? 112.5. 5 ಅಲ್ಲಿ 112 ಅಲ್ಲಿ. ಅದಕ್ಕೆ ಲೋನಿ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಅಂಡ್ ತುಂಬಾ ಚೆನ್ನಾಗಿರೋ ಸಿಟಿ ಯಾವುದು ಅಂತ ನೋಡೋದಾದ್ರೆ ಇಲ್ಲೂ ಕೊಟ್ಟಿದ್ದೀನಿ, ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 5 ಕಲುಷಿತ ದೇಶ ಅಂದ್ರೆ ಪಾಕಿಸ್ತಾನ, ಬಾಂಗ್ಲಾ, ತಜಿಕಿಸ್ತಾನ, ಚಾಡ್, ಕಾಂಗೋ, ಆಮೇಲೆ ಭಾರತ 6th. ದಕ್ಷಿಣ ಆಫ್ ದ ನ್ಯೂವಿಲ್ಲೆ. ಓಕೆ, ನ್ಯೂವಿಲ್ಲೆ ಅಂತಕ್ಕಂಥ ಒಂದು ನಗರ ಏನಿದೆ, ದಟ್ ಈಸ್ ದ ಸ್ವಚ್ಛ ನಗರ ಅಂತ ಕೊಟ್ಟಿದ್ದಾರೆ. ನೀವು ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈ ಕಲರ್ ಇದೆಯಲ್ಲ, ಈ ಕಲರು ಇಲ್ಲಿ ನೋಡಿ, ಸೌತ್ ಆಫ್ರಿಕಾದಲ್ಲಿ ಈ ಕಲರ್ ಇದೆಯಲ್ಲ, ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 5 ಮೈಕ್ರೋ ಏನೋ ಅವರು PM ಪರ್ಟಿಕ್ಯುಲೇಟ್ ಮ್ಯಾಟರ್ ಕೊಟ್ಟಿದ್ದಾರೆ 5 ಅಂತ ಅನ್ಕೋಣ. ಅದನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಈ ಕಲರ್ ಇರ್ತಕ್ಕಂಥದ್ದು ಸೌತ್ ಆಫ್ರಿಕಾ, ಮತ್ತೆ ಇಲ್ಲೊಂದಷ್ಟಿದೆ ನೋಡಿ. ಇದು ಭಾರತದಲ್ಲಿ ನೋಡೋದ್ರೆ ನಿಮ್ಗೆ ಯಾವ ಕಲರ್ ಇದೆ? ಈ ಕಲರ್ ಇದೆ, ಆರೆಂಜ್ ಇದೆ, ರೆಡ್ ಇದೆ, ಕಾಫಿ ಕಲರ್ ಇದೆ. ಓಕೆ, ಈ ತರ ನೋಡೋದಾದ್ರೆ ಭಾರತದಲ್ಲಿ ಈ ಯೆಲ್ಲೋ ಕಲರ್ ಏನಿದೆ, ಈ ನಿಯರ್ ಬೈ ಮೌಂಟೇನ್ ಹತ್ರ ಇರುತ್ತೆ. ಎಕ್ಸೀಡ್ಸ್ 3 to 5 ಟೈಮ್ಸ್. ಇದಕ್ಕಿಂತ ಈ 3 ಇಂದ 5 ಟೈಮು. ಈ ಒಂದು ಪರ್ಪಲ್ ಟೈಪ್ ಕಲರ್ ಇರೋದು ಎಕ್ಸೀಡ್ 7 to 10 ಟೈಮ್ಸ್. ಓಕೆ, ಓವರ್ 10 ಟೈಮ್ಸ್ ಇರೋದು ಈ ಒಂದು ಕಾಫಿ ಟೈಪ್ ಕಲರ್ ಇರ್ತಕ್ಕಂಥದ್ದು. ಇಲ್ಲಿ ಭಾರತ ಅಂತ ತಗೊಂಡ್ರೆ ನಾವು ಭಾರತ, ಪಾಕಿಸ್ತಾನ, ಆಸುಪಾಸು ತಗೊಂಡ್ರೆ. ಓಕೆ, ಸೊ ಇಷ್ಟು ಪೊಲ್ಯೂಷನ್ಸ್ ಇದೆ ಅಂತ
ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಇನ್ನು ವಿಶ್ವದಲ್ಲಿ 100 ಕಲುಷಿತ ನಗರದಲ್ಲಿ 66 ಭಾರತದಲ್ಲೇ ಇದೆ ಹೇಳ್ಬೇಕು ಅಂತಂದ್ರೆ. ಇದರಲ್ಲಿ ದೆಹಲಿ, ಬೈರನ್, ಗಜಿಯಾಬಾದ್ ಇವೆಲ್ಲ ಸೇರಿವೆ. ಅರ್ಥ ಆಗ್ತಿದೆಯಲ್ಲ? ಉತ್ತರ ಪ್ರದೇಶದಲ್ಲಿ ಅತ್ಯಂತ ಕಲುಷಿತ ನಗರ, ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂದ್ರೆ ನಮ್ಮ ಭಾರತದಲ್ಲಿ ಇರೋದು ನಂಬರ್ 1. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರ. PM 2.5 ಬೇಸಿಸ್ ಮೇಲೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಹೋಗ್ಬಿಡ್ತೀನಿ. INS ತರಗಿರಿಗೆ ಸಂಬಂಧಪಟ್ಟಂತೆ. ಓಕೆ, INS ತರಗಿರಿ ಇದು ಪ್ರಾಜೆಕ್ಟ್ 17 ಅಥವಾ 7A ಅಂತ ಬರುತ್ತೆ. ಏನ್ ಹೇಳಿ? ಪ್ರಾಜೆಕ್ಟ್ 17A. ಏನದು ಹೇಳ್ತೀರಾ? ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ ಇದು ಆಪ್ಷನ್ಸ್ ನೋಡ್ಬಿಟ್ಟು ಆನ್ಸರ್ ನೋಡ್ಬಿಟ್ಟು ಹೋಗೋಣ. ನೋಡಿ, ಇದು ಶಿವಾಲಿಕ್ ವರ್ಗದ ರಹಸ್ಯ ಯುದ್ಧ ನೌಕೆ. ಇದನ್ನು ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ ನಿರ್ಮಿಸಿದೆ. ಇದು ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ನೀಲಗಿರಿ ಒಂದು ಇದರಲ್ಲಿ ಬರ್ತಕ್ಕಂಥದ್ದು, ವರ್ಗಕ್ಕೆ ಬರ್ತಕ್ಕಂಥದ್ದು. ಆಪ್ಷನ್ 2 ಮಾತ್ರ ಕರೆಕ್ಟ್. ಸೊ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮಜ್ಗಾಂವ್ ಡಾಕ್ ಅಲ್ಲಿ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಇಂಡಿಯನ್ ನೇವಿ. ಇದೊಂದು ಫ್ರೈಗೇಟ್ ಅಂದ್ರೆ ಯುದ್ಧ ನೌಕೆ, ಕ್ಷಿಪಣಿ ಯುದ್ಧ ನೌಕೆ, ರಹಸ್ಯ ಮಾರ್ಗದರ್ಶ ಹೊಂದಿರತಕ್ಕಂತ, ಅಂದ್ರೆ ಸ್ಟೆಲ್ತ್ ಫ್ರಿಗೇಟ್ ಬೂಸ್ಟಿಂಗ್ ಇರ್ತಕ್ಕಂತ, ಇಂಡಿಜಿನಿಯಸ್ 75% ಭಾರತದ 75% ಭಾರತದ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಇಂಡಿಜಿನಿಯಸ್ ಶಿಪ್ಪಿಂಗ್ ಇದು ಪ್ರಾಜೆಕ್ಟ್ 17A ಅಡಲ್ ಬರ್ತಕ್ಕಂಥ 4ನೇ ಯುದ್ಧ ನೌಕೆ, 4th ಸ್ಟೀಲ್ತ್ ಫ್ರಿಗೇಟ್ ಅಂತ ಕರಿತೀವಿ. ಓಕೆ, ಏನಪ್ಪಾ ಇದು 17A ಅಂತಕ್ಕಂಥದ್ದು ನೋಡೋದಾದ್ರೆ, ಇದೊಂದು 7 ಮುಂದುವರೆದ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ, ಅಂದ್ರೆ ಸ್ಟೆಲ್ತ್ ಫ್ರಿಗೇಟ್. ಓಕೆ, ಸ್ಟೆಲ್ತ್ ಫ್ರಿಗೇಟ್ ಅಂತ ಕರಿತೀವಲ್ಲ, ಸ್ಟೆಲ್ತ್ ಫ್ರಿಗೇಟ್ ಇರ್ತಕ್ಕಂಥ ಒಂದು ಕ್ಷಿಪಣಿ ಯುದ್ಧ ನೌಕೆ ನಿರ್ಮಿಸುವ ಉಪಕ್ರಮ. ಇದ್ರ ಅಡಿಯಲ್ಲಿ ಏನೇನು ಬರುತ್ತೆ? ಪರ್ವತಗಳೇ ಹೆಸರಿಟ್ಟಿದ್ದೀವಿ. INS ನೀಲಗಿರಿ, INS ಹಿಮಗಿರಿ, ಉದಯಗಿರಿ, ತಾರಗಿರಿ, ತುನಗಿರಿ, ವಿಂಧ್ಯಗಿರಿ, ಮಹೇಂದ್ರಗಿರಿ ಅಂತ ಇಟ್ಟಿದ್ದೀವಿ. ಸೊ ಇದೊಂದು 4ನೇದು ತಾರಗಿರಿ. ನೆಕ್ಸ್ಟ್ ಇನ್ನೊಂದು ದುನಗಿರಿ ಬರಬೇಕು, ವಿಂಧ್ಯಗಿರಿ, ಮಹೇಂದ್ರಗಿರಿ ಬರಬೇಕು. ಓಕೆ, ಇದೊಂದು ಬಹುಮುಖ ಮಲ್ಟಿಫೇಸ್ ಇರ್ತಕ್ಕಂಥ ಒಂದು ಮಧ್ಯಮ ಗಾತ್ರದ ಯುದ್ಧ ನೌಕೆ. ಹೆಚ್ಚಿನ ವೇಗ, ಕುಶಲತೆ ಇದರಲ್ಲಿದೆ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಇದರಲ್ಲಿ ವಾರ್ಶಿಪ್ಸ್ ಗಳನ್ನ ಇರುತ್ತೆ, ವಾರ್ಕ್ ಸಂಬಂಧಪಟ್ಟಂತೆ ನಮ್ಮ ಫ್ಲೈಟ್ಸ್ ಗಳಿರ್ತವೆ. ಅಂದ್ರೆ ಇದು ಆಂಟಿ ಸಬ್ಮೆರಿನ್, ಅಂದ್ರೆ ಸಬ್ಮೆರಿನ್ ಬಂದ್ರೆ ಅದಕ್ಕೆ ಹೊರದಾಡ್ತಕ್ಕಂಥದ್ದು ಒಂದು. ಓಕೆ, ಪ್ರಾಥಮಿಕವಾಗಿ ಇದು ಜಲಾಂತರ್ಗಾಮಿ ವಿರೋಧಿ ಯುದ್ಧ, ಆಂಟಿ ಸಬ್ಮೆರಿನ್ ವಾರ್ ಯೂಸ್ ಮಾಡ್ಕೋತೀವಿ. ಮತ್ತೆ ಆಂಟಿ ಏರ್ ವಾರ್ ಅಂತ ಕರಿತೀವಿ. ಅಂದ್ರೆ ಮೇಲ್ಗಡೆಯಿಂದ ಯಾರು ಮಾಡಿದ್ರೆ ಇಲ್ಲಿಂದ ಅದನ್ನ ಗುರಿ ಇಟ್ಟು ಅದನ್ನ ಉಳಿಸಕ್ಕಂಥದ್ದು. ಮತ್ತೆ ಇನ್ನೊಂದು ಸರ್ಫೇಸ್, ಮೇಲ್ಮೈ ವಿರುದ್ಧ ಯುದ್ಧ. ಓಕೆ, ಆಂಟಿ ಸರ್ಫೇಸ್ ವಾರ್ ಅಂತ ಕರಿತೀವಿ. ಇಲ್ಲೆಲ್ಲ ಯೂಸ್ ಮಾಡ್ತೀವಿ. ಜೊತೆಗೆ ನಮ್ಮ ಬೇರೆ ಬೇರೆ ಶಿಪ್ಗಳು ಇರ್ತಾವಲ್ಲ, ದೊಡ್ಡ ಹಡಗುಗಳು, ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಈಗ ಏನೇನು ಹೇಳಿದೆ ಅದನ್ನೆಲ್ಲ, ಇದು ನಮ್ಮ 75% ನಮ್ಮಲ್ಲೇ ಇರ್ತಕ್ಕಂಥ MSMEಗಳು ಬೇರೆ ಬೇರೆ ಕಾರ್ಖಾನೆಗಳಿಂದ ಮಾಡಿರೋದ್ರಿಂದ ನಮಗೆ ಉದ್ಯೋಗಗಳು ಸಿಕ್ಕಂಗಾಗುತ್ತೆ. ದೇಶೀಯವಾಗಿ ಬಿಲ್ಡ್ ಮಾಡಿರೋದು ಕೂಡ ನಮಗೆ ಇಂಪಾರ್ಟೆಂಟ್. ಇದೊಂದು ಸಂಯೋಜಿತ ಡೀಸೆಲ್ ಅಥವಾ ಅನಿಲ ಪ್ರಪೋಲ್ಷನ್ ಇಂದ ನಡೀತಕ್ಕಂಥದ್ದು. ಓಕೆ, ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ ಇಂದ ನಡೀತಕ್ಕಂಥ ಒಂದು, ಇದು ಹೈ ಸ್ಪೀಡ್ ಹೈ ಎಂಡ್ಯೂರೆನ್ಸ್ ಇರ್ತಕ್ಕಂಥ ಒಂದು ಕಡಲ ಕಾರ್ಯಾಚರಣೆಯಾಗಿ ವಿನ್ಯಾಸಗಳು ಇರ್ತಕ್ಕಂಥ, ಶಸ್ತ್ರಾಸ್ತ್ರ ವಿಶ್ವ ದರ್ಜೆಯದ್ದಾಗಿರ್ತಕ್ಕಂಥ ಮಧ್ಯಮ ಶ್ರೇಣಿಯ ಒಂದು ಜಲಾಂತರ್ಗಾಮಿಗಳಾಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಯುದ್ಧ ನೌಕೆ ಆಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಇದ್ರ ಬಗ್ಗೆ ಕೇಳಬಹುದು. ಇಲ್ಲಿ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ಎಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬಹುದು. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಇಂಗ್ಲೀಷಲ್ಲಿ ಇದೆ, ತುಂಬಾ ಜನ ಕನ್ನಡ ಕೊಟ್ಟರೆ ಬರೀ ಇಂಗ್ಲೀಷ್ ಕೇಳ್ತೀರಾ, ಇಂಗ್ಲೀಷ್ ಕೊಟ್ಟರೆ ಕನ್ನಡ ಅಂತ ಕೇಳೋದಕ್ಕೆ ಎರಡಲ್ಲಿ ತಗೊಬರ್ತಾ ಇದ್ದೀನಿ ಇತ್ತೀಚೆಗೆ ಸ್ನೇಹಿತರೆ. ಫೈನ್, ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ. ಈಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ LPG LNG ಬಗ್ಗೆನೂ ಗೊತ್ತಿರಬೇಕು ನಿಮ್ಗೆ. ಓಕೆ, ನಮ್ಮ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಬಗ್ಗೆನೂ ಗೊತ್ತಿರಬೇಕು. ತುಂಬಾ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಕಚ್ಚಾ ತೈಲ ಗ್ರಾಹಕ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಪೂರ್ಣ ಸದಸ್ಯನಾಗಿರೋ ಭಾರತ ಕನಿಷ್ಠ 90 ದಿನಗಳ ನಿವ್ವಳ ಆಮದುಗಳಿಗೆ ಸಮಾನವಾದ ತೈಲ ದಾಸ್ತಾನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಭಾರತವು ಪ್ರಸ್ತುತ ವಿಶಾಖಪಟ್ಟಣಂ, ಮಂಗಳೂರು, ಪಾದೂರಿನಲ್ಲಿ 3 ಕ್ರಿಯಾತ್ಮಕ ಕಾರ್ಯಂತ್ರದ ಪೆಟ್ರೋಲಿಯಂ ನಿಕ್ಷೇಪವನ್ನು ಹೊಂದಿದೆ. ಯಾವ ಹೇಳಿಕೆ ಸರಿ? ಯಾವ್ದು ಹೇಳ್ತೀರಾ? ಆಪ್ಷನ್ 1 and 3. ಆಪ್ಷನ್ 2 ತಪ್ಪು. ಯಾಕಂದ್ರೆ ಪೂರ್ಣ ಸದಸ್ಯತ್ವ ಇಲ್ಲ. ಈಗ 2026 ಸಿಗ್ಬೇಕು ಪೂರ್ಣ ಸದಸ್ಯತ್ವ. ಆಕ್ಚುಲಿ ಇಂಡಿಯಾ ಈಸ್ IA
ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಏನ್ ಕರಿತೀವಿ, ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಸೋಸಿಯೇಟ್ ಮೆಂಬರ್ ಆಗಿದೆ 2017 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಅವಾಗ ಅಸೋಸಿಯೇಟ್ ಮೆಂಬರ್ ಆಗಿದೆ. ಹಂಗಾಗಿ 90 ದಿನ ನಾವು ಇದನ್ನ ಶೇಖರಣೆ ಮಾಡಿ ಇಟ್ಕೋಬೇಕು, ಬೇಕಾಗಿರೋಷ್ಟು ಏನಾದ್ರು ಈ ತರ ಕ್ರೈಸಿಸ್ ಆದಾಗ ಅನ್ನೋದೇನಿಲ್ಲ. ಯೂಶಲಿ ನಾವು ಮಾಡಿದೀವಿ, ಆಕ್ಚುಲಿ ನೋಡಕ್ ಹೋದ್ರೆ ಮಾಡಿದೀವಿ. ಓಕೆ, ಯಾಕೆ ನಾವು ಫುಲ್ ಮೆಂಬರ್ಶಿಪ್ ಈ ವರ್ಷ 2020 ಸಿಗುವಂತ ಚಾನ್ಸಸ್ ಇದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕಾರ ಯಾರಾದ್ರೂ ಸದಸ್ಯರಾಗಿರ್ತಾರೆ 90 ದಿನಗಳ ನಿವ್ವಳ ಆಮದುಗಳಿಗೆ ಸಮಾನವಾದ ತೈಲ ದಾಸ್ತನ್ನು ಮಾಡಿ ಇಟ್ಕೋಬೇಕು. ಅದಕ್ಕೆ SPR ಅಂತ ಕರಿತೀವಿ, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ಕರಿತೀವಿ. ಭಾರತದಲ್ಲಿ ಪಾದೂರು, ಮಂಗಳೂರಲ್ಲಿದೆ ಅಲ್ವಾ, ವಿಶಾಖಪಟ್ಟಣದಲ್ಲಿ ಇದೆ 5.33 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು. ವಿಶಾಖಪಟ್ಟಣದಲ್ಲಿ 1.3 ಇದೆ, 1.5 ನಿಮ್ಗೆ ಮಂಗಳೂರು, 2.5 ಪಾದೂರ್ ಕರ್ನಾಟಕದಲ್ಲಿ. ಈಗ ಇನ್ನೊಂದು ಫೇಸ್ 2 ಕೂಡ ಮಾಡ್ತಾ ಇದೀವಿ, ಒಡಿಶಾ ಚಂಡಿಕೋಲ್ 4 ಮಿಲಿಯನ್ ಮೆಟ್ರಿಕ್ ಟನ್, ಮತ್ತೆ ಇನ್ನೊಂದು ಪಾದೂರಲ್ಲಿ ಫೇಸ್ 2.5 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು. ಓಕೆ, ಭೂಮಿಯ ಒಳಗೆ ನಾವು ಈ ಪೆಟ್ರೋಲಿಯಂ ರಿಸರ್ವ್ಸ್ ನ ಇಟ್ಕೊಳ್ತಕ್ಕಂಥದ್ದು. ಇದ್ಯಾಕೆ ನ್ಯೂಸ್ ಅಲ್ಲಿ ಇದೆ ಇವಾಗ? ಈಗ ಆಲ್ಮೋಸ್ಟ್ ಸ್ನೇಹಿತರೆ ನಮ್ಮಲ್ಲಿ ದಾಸ್ತಾನು ಕಮ್ಮಿ ಆಗಿದೆ. 5.33 ಮಿಲಿಯನ್ ಟನ್ ಏನಿತ್ತು, ಓಕೆ, ಈ ಫೇಸ್ 1 ಅಲ್ಲಿ, ಈಗ ಫೇಸ್ 2 ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಫೇಸ್ 1 ಅಲ್ಲಿ ಏನಿತ್ತು ಅದು 3.37 ಬಂದ್ಬಿಟ್ಟಿದೆ, ಅಂದ್ರೆ ಅಲ್ಲಿ ನಾವು ತೆಗಿತಾ ಇದೀವಿ ಅಂತ ಅರ್ಥ. ಅಂದ್ರೆ 2/3 ಆಫ್ ದರ್ ಟೋಟಲ್ ಕೆಪಾಸಿಟಿ ಇದೆ, ಫುಲ್ ಇಲ್ಲ, 3.25%, 75% ಮಾತ್ರ ಇದೆ ನಮ್ಮ ಸ್ಟೋರೇಜ್. ಓಕೆ, ಹಾಗಾಗಿ ಸುದ್ದಿಯಲ್ಲಿದೆ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಆಕ್ಚುಲಿ ಇವಾಗ ಇರ್ತಕ್ಕಂಥದ್ದು ನೋಡಿದ್ರೆ ನಮ್ಗೇನು ಹೊರಗಡೆಯಿಂದ ಸಿಕ್ಲಿಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತಂದಾಗ, ಈಗ ಇರ್ತಕ್ಕಂಥದ್ದು ನೋಡಿದ್ರೆ ಬರೀ 9.5 ದಿನ ಮಾತ್ರ ನಮ್ಗೆ ಅದನ್ನ ದೇಶದಲ್ಲಿ ಪೂರೈಸಕ್ಕೆ ಒಳಗೊಳ್ಳೋ 9.5-10 ದಿನಕ್ಕೆ ಬರುತ್ತೆ ಅಷ್ಟೇ. ಸೊ ಹಂಗಾಗಿ ನಾವು ಇದನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು. ಹಾಗಾಗಿ 6.5 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಾವು ಹೆಚ್ಚಿಗೆ ಫೇಸ್ 2 ಈಗ ಬರ್ತಾ ಇದೆ. ಆಲ್ಮೋಸ್ಟ್ ರೆಡಿ ಇದೆ, ಸ್ವಲ್ಪ ದಿನ ರೆಡಿ ಆಗ್ಬಿಡುತ್ತೆ ಕೂಡ. ಅಂಡ್ ಅದ್ರ ಬಗ್ಗೆ ನಿಮ್ಗೆ ಬೇಕಾದ್ರೆ ಕೇಳಬಹುದು, ಭಾರತದಲ್ಲಿ ಕಾರ್ಯತಂತ್ರ ಪೆಟ್ರೋಲಿಯಂ ನಿಕ್ಷೇಪಗಳ ಸೌಲಭ್ಯ ಹೊಂದಿರತಕ್ಕಂತ ಸ್ಥಳಗಳು ಯಾವುದು ಅಂತ ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ, ಹೇಳ್ತೀರಾ? ವೈಜಾಗ್ ಎಸ್, ಮಂಗಳೂರು, ಪಾದೂರು, ಚಂಡಿಕೋಲ್ ಎಸ್, ಚಂಡಿಕೋಲ್ ಮತ್ತೆ ಪಾದೂರ್ ಫೇಸ್ 2 ಹೇಳಿದ್ನ. ಇದನ್ನ ಕನ್ಸಿಡರ್ ಮಾಡ್ಕೋಬೇಕು ಟೋಟಲ್ ಅಂತ ತಗೊಂಡಾಗ, ಎಲ್ಲ 4 ಇಸ್ ದ ರೈಟ್ ಆನ್ಸರ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಂಡ್ ಎಷ್ಟು ಕೆಪಾಸಿಟಿ ಅಂತ ಕೊಟ್ಟಿದ್ದೀನಿ, ಪ್ರತಿಯೊಂದ್ರದ್ದು ನೋಡ್ಕೊಳ್ಳಿ. ಇಂಥದ್ದೆಲ್ಲ ನ್ಯೂಸ್ ಅಲ್ಲಿ ಇದ್ದಾಗ ಎಕ್ಸಾಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಈಗ LNG ಮತ್ತೆ PNG ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಯಾರು ಲಾಂಚ್ ಮಾಡೋರು ಹೇಳ್ತೀರಾ? ಆಪರೇಷನ್ ಊರ್ಜಾ ಸುರಕ್ಷಾ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಸಚಿವಾಲಯನ, ಭಾರತೀಯ ನೌಕಾಪಡೆನ, ಭಾರತೀಯ ಕರಾವಳಿ ಕಾವಲು ಪಡೆನ, ವಿದ್ಯುತ್ ಸಚಿವಾಲಯನ? ಭಾರತೀಯ ನೌಕಾಪಡೆ ಇಸ್ ದ ರೈಟ್ ಆನ್ಸರ್. ಊರ್ಜಾ ಸುರಕ್ಷಾ ಅಂದ್ರೆ ಏನು ಅಂದ್ರೆ ನಿಮ್ಗೆ ಗೊತ್ತು, ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿಯಿಂದ ಏನು ಈಗ ನಾವು ಸ್ಟ್ರಾಟಜಿಕಲಿ, ಪೊಲಿಟಿಕಲಿ, ಓಕೆ, ನಾವೆಲ್ಲ ಮಾತುಕತೆ ಮಾಡಿ ಈಗ ನಮ್ದು ಹಡಗುಗಳು ತುಂಬಿರ್ತಕ್ಕಂಥ ಪೆಟ್ರೋಲಿಯಂ, LPG, LNG ಇವೆಲ್ಲ ಏನ್ ಬರ್ತಾ ಇದೆ, ಈಗ ಅದು ಬರ್ತಾ ಇದೆ. ಬಟ್ ಅದಕ್ಕೆ ಸುರಕ್ಷತೆ ಕೊಡಬೇಕಲ್ಲ. ಸೊ ಹಂಗಾಗಿ ಆಪರೇಷನ್ ಊರ್ಜಾ ಸುರಕ್ಷಾ ನಮ್ಮ ನೌಕಾಪಡೆ ಏನಿದೆ, ಓಕೆ, ಇಂಡಿಯನ್ ನೇವಿ ಏನಿದೆ, ಈ ನೇವಿ ಎಸ್ಕಾಟ್ ಗ್ರೂಪ್ ಅಂತ ಒಂದು ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಲಾಂಚ್ ಮಾಡಿದೆ. ಇಂಡಿಯನ್ ಶಿಪ್ಮೆಂಟು ಅಂದ್ರೆ ಇಂಡಿಯನ್ ಫ್ಲಾಗ್ ಇರ್ತಕ್ಕಂಥ ಯಾವುದೇ ಹಡಗು ಹರ್ಮುಸ್ ಅಲ್ಲಿಂದ, ಆಸುಪಾಸಿಂದ ಅಲ್ಲಿಂದ ಬರಬೇಕು ಅಂದಾಗ ಗಲ್ಫ್ ಕಂಟ್ರಿ ಸೈಡ್ ಇಂದ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು. ಓಕೆ, ಸೊ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮಧ್ಯೆ ಇರಾನ್ ನಿರ್ಬಂಧಿತ ಆಯಕಟ್ಟಿನ ಪ್ರಮುಖವಾದ ಹರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಹೋಗುವ ಇಂಧನ ಸಾಗಣೆಯ ಬೆಂಗಾವಲು ಮಾರ್ಗದರ್ಶನ ರಕ್ಷಿಸಲು ಭಾರತೀಯ ನೌಕಾಪಡೆ ಓಕೆ ಈ ಕಾರ್ಯಾಚರಣೆ ಪ್ರಾರಂಭಿಸಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡುತ್ತೆ, ಭಾರತೀಯ ಧ್ವಜ ಹೊಂದಿರುವ ಹಡಗುಗಳು ಅಡೆತಡೆ ಇಲ್ಲದೆ ಸುರಕ್ಷಿತ ಚಲನ ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು ಈ ಒಂದು ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ತುಂಬಾ ಒಂದು ಇದು ಅಲ್ಲಿಂದ ನಾವು ಮಾಡ್ಕೋತಾ ಇದೀವಿ, ಇರಾನಿಂದ ತರ್ಸ್ಕೊತಾ ಇದೀವಿ, ಸೌದಿಯಿಂದ ತರ್ಸ್ಕೊತಾ ಇದೀವಿ, ಎಲ್ಲ ಕಡೆಯಿಂದ ತರ್ಸ್ಕೊತಾ ಇದೀವಿ. ಓಕೆ, ಸೊ ಈಗ LPG ಕ್ರೂಡ್ ಆಯಿಲ್ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಇದ್ರ ಬಗ್ಗೆ ಇನ್ನೊಂದು ನಿಮಗೆ ದೇಶ ನೋಡಿ ಹಿಂಗೆ ಎಕ್ಸಾಮ್ ಅಲ್ಲಿ ಕೇಳೋದು, ಯು ಶುಡ್ ಬಿ ಪ್ರಿಪೇರ್ ಲೈಕ್ ದಿಸ್ ಸ್ನೇಹಿತರೆ. ಕರೆಂಟ್ ಅಫೇರ್ ಅಂದ್ರೆ ಎಕ್ಸಾಮ್ ಅಲ್ಲಿ ಈಗ LPG ತುಂಬಾ ಹೋಟೆಲ್ಗಳು ಮುಚ್ತಾ ಇದೆ, LPG ಬಗ್ಗೆ ಕೇಳ್ಬಿಡ್ಬೋದು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ LPG ಮತ್ತೆ LNG ಬಗ್ಗೆ ಕೇಳ್ಬಿಡ್ಬೋದು, ಹೇಳಿ ನೋಡೋಣ. ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ನೈಸರ್ಗಿಕ ಅನಿಲ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ತಗೊಂಡಿದ್ದೀನಿ, ಹೇಳಿ ನೋಡೋಣ. LPG ಪ್ರಾಥಮಿಕವಾಗಿ ಮೀಥೇನ್ ಆಗಿದೆ, ಆದರೆ LNG ಮುಖ್ಯವಾಗಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನು ಹೊಂದಿರುತ್ತೆ. ಅಂದ್ರೆ ಅದು ಕಂಪೋಸಿಷನ್ ಕೊಟ್ಟಿದ್ದೀನಿ ಇಲ್ಲಿ. LPG ಯ ಕಂಪೋಸಿಷನ್ ಅಂದ್ರೆ ಏನೋ, ಅದು LNG ಅಂದ್ರೆ ಏನು ಅಂತ. LNG ಕ್ರಯೋಜನಿಕ್ ಸಂಗ್ರಹಣೆಯ ಅಗತ್ಯವಿರುತ್ತದೆ, ಆದರೆ LPG ಯನ್ನು ಸರಳ ಒತ್ತಡ ಸಿಲಿಂಡರ್ಗಳಲ್ಲಿ ಸಂಗ್ರಹಿಸಬಹುದು.
LPG ಗಾಳಿಗಿಂತ ಭಾರವಾಗಿದೆ, LNG ಗಾಳಿಗಿಂತ ಹಗುರವಾಗಿದೆ. ಯಾವ ಹೇಳಿಕೆ ಸರಿ ಹೇಳ್ತೀರಾ? ಆಪ್ಷನ್ 2 ಕರೆಕ್ಟ್. LNG ಇದೆಯಲ್ಲ, ಕ್ರಯೋಜೆನಿಕ್ ಸಂಗ್ರಹಣೆ ಅಂದ್ರೆ ತುಂಬಾ ಪ್ರೆಷರೈಸ್ಡ್ ಡಬಲ್ ಥಿಕ್ನೆಸ್ ಇರ್ತಕ್ಕಂಥ ದೊಡ್ಡ ಇದರಲ್ಲಿ ನಾವು ಸಂಗ್ರಹಣೆ ಮಾಡಿ, ಯೂಶಲಿ ಲೆಂತ್ ಜಾಸ್ತಿ ಇರಬೇಕು. ಇದನ್ನೆಲ್ಲ ನಾವು LNG ನ ನಾವು ಕಂಪ್ರೆಸ್ ಮಾಡ್ತೀವಿ, ಮೈನಸ್ ಅಲ್ಲಿ ತಗೊಂತೀವಿ. ಏನಕ್ಕೆ ಅಂತಂದ್ರೆ ಅದು ತುಂಬಾ ದೂರದಿಂದ ನಮಗೆ ಯೂಶಲಿ ಸಿ ಕೆಳಗಡೆಯಿಂದ ನಾವು ಇದು ಮಾಡ್ತಕ್ಕಂಥದ್ದು. ಓಕೆ, ಪೈಪ್ಲೈನ್ ಇಂದ ತಗೊಳ್ತಕ್ಕಂಥದ್ದು LNGಗಳು. LPGಗಳನ್ನ ಸಿಲಿಂಡರ್ಗಳ ಕಂಪ್ರೆಸ್ಡ್ ಸಿಲಿಂಡರ್, ದೊಡ್ಡ ಸಿಲಿಂಡರ್ಗಳು ಕೂಡ ತರಬಹುದು. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 3 ಇಸ್ ಆಲ್ಸೋ ಕರೆಕ್ಟ್. LPG ಗಾಳಿಗಿಂತ ಭಾರ, LNG ಅದಕ್ಕಿಂತ ಹಗುರ ಆಗಿದೆ. ಆದ್ರೆ ಇದು ಆಪ್ಷನ್ ಅಲ್ಲಿ ಉಲ್ಟಾ ಕೊಟ್ಟಿದ್ದೀನಿ ಅಷ್ಟೇ. LPG ಇಸ್ ಕಂಪೋಸ್ಡ್ ಆಫ್ ಪ್ರೋಪೇನ್ ಅಂಡ್ ಬ್ಯೂಟೇನ್. LPG ಇದೆಯಲ್ಲ ಸರ್, ಇದು ಪ್ರೋಪೇನ್ ಮತ್ತೆ ಬ್ಯೂಟೇನ್ ಇಂದ ಆಗಿರ್ತಕ್ಕಂಥದ್ದು. LNG ಮೀಥೇನ್ ಇಂದ ಆಗಿರುತ್ತೆ. ಇಲ್ಲಿ ಉಲ್ಟಾ ಕೊಟ್ಟಿದ್ದೀನಿ ಅಷ್ಟೇ. ಸೊ ಹಂಗಾಗಿ 2 and 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನೋಡ್ಕೊಳ್ಳಿ ಸ್ನೇಹಿತರೆ. LNG ಅನ್ನು ದೂರದ ಸಾಗಾಣಿಕೆ ಕ್ರಯೋಜೆನಿಕ್ ಆಗಿ ತಂಪಾಗಿಸಲಾಗುತ್ತದೆ. ಇದನ್ನು ವಿದ್ಯುತ್ ಉದ್ಯಮಗಳಲ್ಲಿ ಬಳಸಲಾಗ್ತದೆ. ಅಪ್ಲಿಕೇಶನ್ ಕೇಳಬಹುದು. LNG ನ ಯೂಶಲಿ LPG LNG ಅಲ್ಲಿ ಯೂಸ್ ಮಾಡ್ತೀವಿ, ಅದ್ರ ಡಿಫ್ರೆನ್ಸ್ ಏನು ಕೇಳಬಹುದು. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. LPG ಪ್ರೈಮರಿಲಿ ಪ್ರೋಪೇನ್ ಅಂಡ್ ಬ್ಯೂಟೇನ್, LNG ಪ್ರೈಮರಿಲಿ ಮೀಥೇನ್ ಆಗಿರುತ್ತೆ. ಇಟ್ ಈಸ್ ಫ್ರಮ್ ಆಯಿಲ್ ರಿಫೈನಿಂಗ್ ಗ್ಯಾಸ್, ಇದರಿಂದ ಬರೋದು. ಇದು ನ್ಯಾಚುರಲ್ ಗ್ಯಾಸ್ ನ ಕೂಲ್ ಮಾಡಿ ಕ್ರಯೋಜೆನಿಕಲಿ, ನ್ಯಾಚುರಲ್ ಗ್ಯಾಸ್ ಏನು ಬರುತ್ತೆ ನಮ್ಗೆ ಭೂಮಿಯಿಂದ, ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ತೆಗಿಬೇಕಾದ್ರೆ ಅದನ್ನ ಕೂಲ್ ಮಾಡಿ ಕ್ರಯೋಜೆನಿಕಲಿ ಮಾಡ್ತಕ್ಕಂಥದ್ದು. ಇನ್ನು ಇದನ್ನ ಸ್ಟೋರ್ಡ್ ಪ್ರೆಷರೈಸ್ ಸಿಲಿಂಡರ್ ಮಾಡ್ತೀವಿ. ಇದು ಕ್ರಯೋಜೆನಿಕ್ ಟ್ಯಾಂಕ್ಸ್ ಬೇಕು. ಹೆವಿಯರ್ ದೆನ್ ಏರ್, ಇಟ್ ಇಸ್ ಲೈಟರ್ ದೆನ್ ಏರ್. ಮೋಸ್ಟ್ಲಿ ಬೈ ರೋಡ್ ಟ್ರಕ್ಸ್, ಟ್ಯಾಂಕರ್ಸ್ ಅಲ್ಲಿ ಮಾಡ್ತೀವಿ. ಇದನ್ನ ಕ್ರಯೋಜೆನಿಕ್ ಶಿಪ್ ಗಳಲ್ಲೇ ಮಾಡಬೇಕಾಗುತ್ತೆ, ಅಥವಾ ಅಂಡರ್ ಪೈಪ್ಲೈನ್ ಗಳಲ್ಲಿ ಮಾಡಬೇಕಾಗುತ್ತೆ. ಹೈಯರ್ ರಿಸ್ಕ್ ಆಫ್ ಫೈರ್ ಇಫ್ ಲೀಕ್ಡ್, ಜನರಲಿ ಸೇಫರ್ ಇದು LNG. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ ನೋಡೋದಾದ್ರೆ, ಡೊಮೆಸ್ಟಿಕ್ ಪರ್ಪಸ್ಗೆ LPG ಯೂಸ್ ಮಾಡ್ತೀವಿ. ಹೀಟಿಂಗು, ಇಂಡಸ್ಟ್ರಿಗಳಲ್ಲೂ ಕೂಡ ಸ್ವಲ್ಪ ಮೆಟಲ್ ಕಟ್ಟಿಂಗು, ವೆಲ್ಡಿಂಗು, ಗ್ಯಾಸ್ ವೆಲ್ಡಿಂಗ್ ಇಲ್ಲೆಲ್ಲ ನಾವು LPG ಗಳನ್ನು ಯೂಸ್ ಮಾಡ್ತೀವಿ. LNG ಅಲ್ಲಿ ಯೂಸ್ ಮಾಡ್ತೀವಿ ಎನರ್ಜಿ ಟ್ರಾನ್ಸ್ಪೋರ್ಟ್ ಗಳಲ್ಲಿ, ನ್ಯಾಚುರಲ್ ಗ್ಯಾಸ್ಗಳನ್ನ. ಓಕೆ, ಅಲ್ಲಿ ಯೂಸ್ ಮಾಡ್ತೀವಿ. ಪವರ್ ಜನರೇಷನ್ ಗಳಲ್ಲಿ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿಯಲ್ ಫೀಡ್ ಸ್ಟಾಕ್ ಅಂದ್ರೆ ದೊಡ್ಡ ಫರ್ಟಿಲೈಸರ್ಸ್ಗಳು, ಪೆಟ್ರೋಕೆಮಿಕಲ್, ಸ್ಟೀಲ್ ಅಲ್ಲಿ ಕುದಿಸಕ್ಕೆ ಅಲ್ಲಿ ಯೂಸ್ ಮಾಡ್ತೀವಿ. ಹೆವಿ ಟ್ರಾನ್ಸ್ಪೋರ್ಟ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸಿಟಿ ಗ್ಯಾಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ತರ ಅಪ್ಲಿಕೇಶನ್ಸ್ ಕೇಳಬಹುದು ಸ್ನೇಹಿತರೆ. ಅದಾಗಿ ಏನ್ ಹೇಳ್ತಿರೋದು. ಸೊ ಯಾಕೆ ತಗೊಂಡೆ? ವೆಸ್ಟ್ ಏಷ್ಯಾ ವಾರ್ ಇಂದ ನಮಗೆ ಭಾರತಕ್ಕೆ ಬರ್ತಕ್ಕಂಥ 54%, 30% LNG ಸಪ್ಲೈ ಸ್ವಲ್ಪ ಕಮ್ಮಿ ಆಗಿದೆ. ಹಂಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಲ್ಯಾಮಿಟಿಯೇ 2026 ವ್ಯಾಯಾಮ. ಓಕೆ, ಇದ್ರ ಬಗ್ಗೆ ನೋಡೋದಾದ್ರೆ, ಇದು ಭಾರತದ ಸಿಶೆಲ್ಸ್ ನಡುವೆ ದ್ವೈವಾರ್ಷಿಕ ಮಿಲಿಟರಿ ಯೋಜನೆ. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಪುಣೆಯಲ್ಲಿ ನಡೀತಾ ಇಲ್ಲ ಇದು. ಎಲ್ಲಿ ನಡೀತಾ ಇದೆ ಹೇಳ್ತೀರಾ? ಸ್ನೇಹಿತರ, ಪಡಾಬಾಡ್ ಅಂತೇಳಿ ಸಿಚೆಲ್ಸ್ ಅಲ್ಲಿ ನಡೀತಾ ಇದೆ. ಅಂಡ್ ಇಟ್ ಈಸ್ ದ ಫಸ್ಟ್, ಮೊದಲ ತ್ರಿಸೇವೆಗಳ ಆವೃತ್ತಿ ಇದು. ಅಂದ್ರೆ ಫಸ್ಟ್ ಎಕ್ಸರ್ಸೈಸ್, ಮೇಡನ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಮೊದಲನೇ ಸಲ ನಡೀತಾ ಇರ್ತಕ್ಕಂಥದ್ದು. ಮುಗ್ದಿದೆ ಕೂಡ ಇದು. ನಮ್ಮ ಮಹಾಸಾಗರ, ಒಂದು ಇಂಡಿಯಾದ ಒಂದು ಮಿಷನ್ ಏನಿದೆ, ಓಕೆ, ಸಾಗರ್ ಅಥವಾ ಮಹಾಸಾಗರ್ ಮ್ಯೂಚುವಲ್ ಅಂಡ್ ಹೊಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆಫ್ ಗ್ರೋತ್ ಅಂಡ್ ಅಕ್ರಾಸ್ ದ ರೀಜನ್ ಅಂತ, ಅದರ ಅಂಗವಾಗಿ 3 ಸೇನೆಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಸಿಚೆಲ್ಸ್ ಅಲ್ಲಿ ಈ ಸಲ ನಡೆದಿರತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನಡೆಸುವ ಸ್ವಿಚ್ ಹರಾಜಿನ ಕುರಿತು. ಎಕನಾಮಿಕಲಿ ಈ ತರ ಪದಗಳನ್ನ ಕೇಳ್ತಾರೆ ಸ್ನೇಹಿತರೆ. ಎಕನಾಮಿ ಅಡಿಯಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ ಅರ್ಥಶಾಸ್ತ್ರದಲ್ಲಿ. ಸಿಂಪಲ್ ಕ್ವಶನ್ಸ್. ಈಗ ಆರೆಂಜ್ ಎಕಾನಮಿ ಇವೆಲ್ಲ ನಾವು ಮಾಡಿದ್ವಿ. ಆರೆಂಜ್ ಎಕಾನಮಿ ಅಲ್ವಾ, ಬಜೆಟ್ ಅಲ್ಲಿ ಮತ್ತೆ ಕರೆಂಟ್ ಅಫೇರ್ ಅಲ್ಲಿ ಇತ್ತು. ಇಂಥ ಪದಗಳು ನಿಮಗೆ ಬರುತ್ತೆ ಎಕ್ಸಾಮ್ ಅಲ್ಲಿ. ಇವೆಲ್ಲ ನಾವು ಬಜೆಟ್ ಅಲ್ಲೂ ಮಾಡಿದೀವಿ, ಪ್ರಿವಿಯಸ್ ಕರೆಂಟ್ ಅಫೇರ್ಸ್ ಗಳಲ್ಲೂ ವೀಕ್ಲಲ್ಲೂ ಮಾಡಿದೀವಿ. ಅದೇ ತರ ಈ ಸ್ವಿಚ್ ಹರಾಜು, ಸ್ವಿಚ್ ಆಕ್ಷನ್ ಬಗ್ಗೆ ಹೇಳೋದಾದ್ರೆ, ಸಾರ್ವಜನಿಕ ಸಾಲದ ಮುಕ್ತಾಯ ಪ್ರೊಫೈಲ್ ಅನ್ನು ನಿರ್ವಹಿಸಲು ಸ್ವಿಚ್ ಹರಾಜು ಸರ್ಕಾರಿ ಭದ್ರತಾ ಏಕಕಾಲಿಕ ಖರೀದಿ ಮತ್ತು ಮಾರಾಟವನ್ನು ಒಳಗೊಂಡಿರುತ್ತದೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೈಮಲ್ಟೇನಿಯಸ್ selling and purchasing of bonds. Yes, that is called switch auction. ಸರ್ಕಾರದ ಹಣಕಾಸಿನ ಕೊರತೆಯನ್ನು ತುಂಬಲು ಹೊಸ ಸಂಪನ್ಮೂಲ ಸಂಗ್ರಹಿಸಲು. ದಿಸ್ ಇಸ್ ರಾಂಗ್. ಹೊಸ ಸಂಪನ್ಮೂಲ ಅಂತೇಳಿ ದಿಸ್ ಇಸ್ ರಾಂಗ್. ದೇರ್ ಇಸ್ ನೋ ನ್ಯೂ ಫಂಡ್ ರೈಸಿಂಗ್ ಅಲ್ಲ. ಇಟ್ ಈಸ್ ನಾಟ್ ಫಂಡ್ ರೈಸಿಂಗ್ ಅಲ್ಲ. ಓಕೆ, ದಿಸ್ ಇಸ್ ರಾಂಗ್. ಆಪ್ಷನ್ 1 ಮಾತ್ರ ಕರೆಕ್ಟ್. ಆಪ್ಷನ್ 1 ಮಾತ್ರ ಕರೆಕ್ಟ್. ದಿಸ್ ಇಸ್ ಆಪ್ಷನ್ 2 ರಾಂಗ್. ಏನಪ್ಪಾ ಈ ಸ್ವಿಚ್ ಆಕ್ಷನ್ ಅಂದ್ರೆ, ಗೌರ್ಮೆಂಟ್ ಶಾರ್ಟ್ ಟರ್ಮ್ ಬಾಂಡ್ಸ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ, GSEC ಅಂತ ಕರೀತೀವಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇಂಥದ್ದು RBI ಮುಖಾಂತರ ಓಕೆ ಸೇಲ್ ಮಾಡೋದು, ಅದೇ ಅಟ್ ಎ ಟೈಮ್ ಪರ್ಚೇಸ್ ಮಾಡೋದು. ಅಂದ್ರೆ ಈಗ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನ ತಗೊಂಡಿರ್ತಾರೆ, ಬಾಂಡ್ಗಳು ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅಲ್ವಾ ಸರ್. ಅದನ್ನ ವಾಪಸ್ ತಗೊಳ್ಳೋದು. ಅಂದ್ರೆ ಇನ್ನೇನು ನೆಕ್ಸ್ಟ್ ಇಯರ್, ಈಗ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಮುಂದಿನ ವರ್ಷ ಏನು
the securities repurchased by the government were part of the scheduled bonds set to mature in the next financial year. 1 ವರ್ಷ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದು ಮೆಚೂರ್ ಆಗ್ಬೇಕು ಅಂತ ಈಗಲೇ ಮೆಚೂರ್ ಮಾಡಿ ತಗೋದಿ ಅಂತ ಹೇಳ್ತಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಈ ಒಂದು ದುಡ್ಡು ಹಣಕಾಸಿನ ಒಂದು ಹರಿವಿರಬೇಕು, ಪರಿಣಾಮಕಾರಿಯಾಗಿ ಹರಿವಿರಬೇಕು. ಆರ್ಥಿಕತೆಯಲ್ಲಿ ಹಣಕಾಸಿನ ದ್ರವ್ಯತೆಯ ಸುಧಾರಿಸಬೇಕು. ಓಕೆ, ಮರು ಹಣಕಾಸು ಅಪಾಯವನ್ನ ಈಗ ಏನಾಗುತ್ತೆ, ಒಟ್ಟಿಗೆ ನಾವು 3 ವರ್ಷ ಮೆಚೂರ್ ಆಗೋದನ್ನೇ ಇವಾಗ ಕೊಡಕ್ ಹೋದ್ರೆ ಅವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಈಗ ಅಕಸ್ಮಾತ್ ಶಾರ್ಟ್ ಟರ್ಮ್ ಬಾಂಡ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಲಾಂಗ್ ಟರ್ಮ್ ಬಾಂಡ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಬೇಕಾದ್ರೆ ಅದನ್ನ ನೀವು ವಾಪಸ್ ನಾವು ಈಗಲೇ ಪರ್ಚೇಸ್ ಮಾಡ್ತೀವಿ, ತಗೊಳ್ಳಿ, ಕೊಡಿ, ದುಡ್ಡು ತಗೊಳ್ಳಿ, ಬೇಕಾದ್ರೆ ನಾವು ಲಾಂಗ್ ಟರ್ಮ್ ಬಾಂಡ್ಸ್ ಕೊಡ್ತೀವಿ ತಗೊಳ್ಳಿ, ಅಥವಾ ಲಾಂಗ್ ಟರ್ಮ್ ಬಾಂಡ್ಸ್ ಇರುತ್ತೆ ಅದನ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ಶಾರ್ಟ್ ಟರ್ಮ್ ಬಾಂಡ್ಸ್, ಈ ತರ ಮಾಡೋದ್ರಿಂದ ಹಣಕಾಸುಗಳ ಒಂದು ಹರಿವುಗಳಾಗ್ತದೆ. ಹೊಸ ಒಂದು ಸಾಲ ಎತ್ತೋದು ತಪ್ಪುತ್ತೆ ಹೊಸದಾಗಿ. ಮತ್ತೆ ಇದೊಂದು ಎಕ್ಸ್ಚೇಂಜ್ ಅಷ್ಟೇ, ಇಟ್ ಈಸ್ ಎ ಓನ್ಲಿ ಎಕ್ಸ್ಚೇಂಜ್. ಅದು ಎಕ್ಸ್ಚೇಂಜ್ ಅಂತ ಅದಕ್ಕೆ ಈ ಪದ ಯೂಸ್ ಮಾಡಿರೋದು. ಶಾರ್ಟ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಫಾರ್ ಲಾಂಗ್ ಟರ್ಮ್ ಒನ್ಸ್, ಅಥವಾ ಲಾಂಗ್ ಟರ್ಮ್ ನ ಶಾರ್ಟ್ ಟರ್ಮ್ ಆಗಿ. ಯಾಕೆ ಇದನ್ನ ಮಾಡ್ತೀವಿ ಅಂದ್ರೆ ಅವ್ರಿಗೂ ದುಡ್ಡು ಬೇಕು, ನಮಗೂ ದುಡ್ಡು ಬೇಕು. ಸೊ ಹಂಗಾಗಿ ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಗೆ ಡೆಟ್ಗಳು, ಸಾಲಗಳು ಅದನ್ನ ತಪ್ಪುತ್ತೆ, ಮತ್ತೆ ವಾಪಸ್ ಕೊಡಬೇಕಾದ್ರೆ ಒಟ್ಟಿಗೆ ಅದು ತಪ್ಪುತ್ತೆ. ಹಂಗಾಗಿ ಇದನ್ನ ಮಾಡಿರೋದು. ಅಂಡ್ ಇಟ್ ಈಸ್ ನಾಟ್ ಫ್ರೆಶ್ ಫಂಡ್ಸ್, ಇಟ್ ಇಸ್ ನಾಟ್ ಫ್ರೆಶ್ ಫಂಡ್ಸ್ ರೈಟ್ಸ್ ಅಲ್ಲ, ಇದು ಹೊಸದಾಗಿ ಫಂಡ್ ರೈಸ್ ಮಾಡ್ತಾ ಇರೋದಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬರ್ತೀನಿ, ಪ್ರಸ್ತಾವಿತ ರಾಷ್ಟ್ರೀಯ ದಂತ ಆಯೋಗಕ್ಕೆ ಸಂಬಂಧಪಟ್ಟ ಡೆಂಟಲ್ ಒಂದು ಕಮಿಷನ್ ಮಾಡಿದ್ದಾರೆ, ಮಾಡಬೇಕು ಅಂತ ಒಂದು ಕಾಯ್ದೆ, ಒಂದು ಇದನ್ನು ತಂದಿರತಕ್ಕಂಥದ್ದು. ಇದೊಂದು ಕಾಯ್ದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಹಾಗಾಗಿ ಕಾಯ್ದೆ ಇನ್ ದ ಸೆನ್ಸ್ ಆಕ್ಟ್ ತಂದಿದ್ದಾರೆ, ಹಾಗಾಗಿ ಶಾಸನಬದ್ಧ ಸಂಸ್ಥೆ ಹೌದು. ಭಾರತದಲ್ಲಿ ದಂತ ಶಿಕ್ಷಣ ವೃತ್ತಿಪೂರ್ವ ಸಂಸ್ಥೆಗಳು ನಿಯಂತ್ರಿಸುವುದು ಆಯೋಗದ ಗುರಿಯಾಗಿದೆ. ಹೌದು, ದೇಶದಲ್ಲಿ ದಂತ ಶಿಕ್ಷಣ ಮೇಲ್ವಿಚಾರಣೆ ಮಾಡೋದು ಪದವಿ ಪೂರ್ವ ಸ್ನಾತಕೋತ್ತರ ದಂತ ಶಿಕ್ಷಣ ಮಂಡಳಿ ಇದರ ಅಡಿಯಲ್ಲಿ ರಚಿಸಲಾಗಿದೆ. ಹೌದು, ಎಲ್ಲ ಆಪ್ಷನ್ ಕರೆಕ್ಟ್. ಮೊದ್ಲಿರ್ಲಿಲ್ವಾಗ್ರೆ ಡೆಂಟಲ್ಗೆ ರೆಗ್ಯುಲೇಟ್ ಮಾಡೋದು ಇತ್ತು ಸರ್. ಮೊದ್ಲು ಏನಿತ್ತು, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ, ಅದನ್ನ ಒಂಥರ ವೀಕ್ ಇತ್ತು. ಅದೊಂದು ತುಂಬಾ ರೆಗ್ಯುಲೇಷನ್ ಟ್ರಾನ್ಸ್ಪರೆನ್ಸಿ ತರಕ್ಕೆ ಇನ್ನು ಅದನ್ನ ಸ್ಟಫ್ ಮಾಡಕ್ಕೋಸ್ಕರ, ಕ್ವಾಲಿಟಿ ಡೆಂಟಲ್ ಎಜುಕೇಶನ್ ಮತ್ತೆ ಪ್ರಾಕ್ಟೀಸ್ ನ ರೆಗ್ಯುಲೇಷನ್ ಮಾಡಕ್ಕೋಸ್ಕರ ನ್ಯಾಷನಲ್ ಡೆಂಟಲ್ ಕಮಿಷನ್ ಅಂತ ತಂದಿರ್ತಕ್ಕಂಥ. ಈ ನ್ಯಾಷನಲ್ ಡೆಂಟಲ್ ಕಮಿಷನ್ ಅಡಿಯಲ್ಲಿ 3 ಆಟೋನಾಮಸ್ ಬಾಡೀಸ್ ಮಾಡ್ತಾರೆ. 1, 2, 3. ಒಂದು ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಡೆಂಟಲ್ ಎಜುಕೇಶನ್ ಬೋರ್ಡ್ ಅಂತ. ಓಕೆ, ಅಂದ್ರೆ ಅದನ್ನ ರೆಗ್ಯುಲೇಟ್ ಮಾಡಕ್ಕೆ. ಇನ್ನೊಂದು ಡೆಂಟಲ್ ಅಸೆಸ್ಮೆಂಟ್ ಅಂಡ್ ರೇಟಿಂಗ್ ಬೋರ್ಡ್ ಅಂತ. ಇದು ಒಂದು ಆ ಕಾಲೇಜ್ಗೆ ರೇಟಿಂಗ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರ ಅಸೆಸ್ಮೆಂಟ್, ಹಾಸ್ಪಿಟಲ್ಸ್ ಗಳನ್ನ ಹೆಂಗಿರುತ್ತೆ ಏನೋ ಅದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಎಥಿಕ್ಸ್ ಅಂಡ್ ಡೆಂಟಲ್ ರೆಗ್ಯುಲೇಷನ್ ಬೋರ್ಡ್ ಅಂತ, ಅಂದ್ರೆ ಪ್ರೊಫೆಷನ್ಸ್ ಗಳು ಏನೋ ಡೆಂಟಲ್ ಇದನ್ನ ಮಾಡ್ತಿರ್ಬೋದಾಗಿರ್ಬೋದು, ಹಿಂಗ್ ಕೆಲಸ ಮಾಡ್ತಿರ್ತಾರೆ, ಅದು ಎಥಿಕ್ಸ್ ಇರಬೇಕು. ಸುಮ್ಮನೆ ಹೆಂಗೋ ಬೇಕಾಬಿಟ್ಟಿ ರೇಟ್ಗಳು ಬೇಕಾಬಿಟ್ಟಿ ಇದು ಮಾಡಂಗಾಗಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇವೆಲ್ಲ ಕೂಡ ಈ ತರ 3 ಸಬ್ ಬೋರ್ಡ್ ಗಳನ್ನ ಮಾಡಿ ಒಂದು ಕಮಿಷನ್ ನ ಮಾಡಿರ್ತಕ್ಕಂಥದ್ದು. 3 ಆಟೋನಮಸ್ ಬಾಡಿಗಳನ್ನ ಮಾಡಿ ಡೆಂಟಲ್ ಕಮಿಷನ್ ಅಂತ ಮಾಡಿರ್ತಕ್ಕಂಥದ್ದು, ನ್ಯಾಷನಲ್ ಡೆಂಟಲ್ ಕಮಿಷನ್ ಅಂತ. ಅರ್ಥ ಆಗ್ತಿದೆಯಲ್ಲ? ಇದು ಮಾರ್ಚ್ 19, 2026 ಈ ಒಂದು ಇದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಗೊತ್ತಿರಬೇಕು, ನ್ಯಾಷನಲ್ ಡೆಂಟಲ್ ಕಮಿಷನ್ ಆಕ್ಟ್ 2026 ತಂದಿರತಕ್ಕಂಥದ್ದು. ಇಟ್ ರಿಪ್ಲೇಸ್ ಡೆಂಟಲ್ ಕೌನ್ಸಿಲ್ ಇಂಡಿಯಾ ಆಕ್ಟ್ ಅಂತ. ಇದರಲ್ಲಿ ಒಬ್ಬ ಚೇರ್ಮನ್ ಅನ್ನ ಒಂದಷ್ಟು ಮೆಂಬರ್ಸ್ ಗಳು ಕೂಡ ಇರ್ತಾರೆ. ಓಕೆ, ಸೊ ಇದು ಎಕ್ಸಾಮ್ ಅಲ್ಲಿ ಈ ತರದ್ದು ಒಂದೊಂದ್ಸಲ ಬರ್ತಾ ಇರುತ್ತೆ, ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಒಂದಿಷ್ಟು ಡಿಸ್ಕಸ್ ಮಾಡಿದ ಸ್ನೇಹಿತರೆ. ಈ ವೀಕ್ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿದು ಮತ್ತೆ ವೀಕ್ಲಿ ನೋಡ್ಕೊಳ್ಳಿ. ಅಂಡ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದು ಆಗಿರ್ಬೋದು, ಪ್ರೀವಿಯಸ್ ಮಾಡಿ ಎಲ್ಲ ಕರೆಂಟ್ ಅಫೇರ್ಸ್ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.